ತಾವು ಮಾಡುವನ್ರಿ, ಚೆನ್ನಾಗಿ ಮಾಡ್ತಾನೆ. ನೋಡ್ರಿ, ನಮಗಂತೂ ಯಾರೂ ಇಲ್ಲ, ಒಬ್ಬೊಬ್ಬರೇ ಬಂದಿದ್ದೀವಿ. ನಮಸ್ಕಾರ ಡಾರ್ಲಿಂಗ್ಸ್, ವೆಲ್ಕಮ್ ಬ್ಯಾಕ್ ಟು ಟ್ರಾವೆಲ್ ಮಗ. ಸೊ ವೆರಿ ಗುಡ್ ಮಾರ್ನಿಂಗ್. ಟೈಮ್ ಬಂದ್ಬಿಟ್ಟು 6:18. ಸೊ ಇವತ್ತು ಸಂಡೇ ಅಲ್ವಾ, ಒಂದು ಚಿಕ್ಕ ಸ್ಪಿನ್ ಹಾಕೊಂಬರೋಣ ಅಂದ್ಬಿಟ್ಟು ಹೊರಟಿದ್ದೀವಿ. ಆ್ಯಸ್ ಯೂಶ್ವಲ್ ಯಾರೂ ಇಲ್ಲ, ನಾನು ಮತ್ತು ಅವನು ದೀಕ್ಷಿತ್ ಇಬ್ಬರೇ ಅಷ್ಟೇ. ಹೋಗಿ ಬರೋದಷ್ಟೆ. ಇವಾಗ ಆಗ್ತೆ ಎಲ್ಲಿಡಿನಾ ನಡಿ. ಇಲ್ಲ ಹಾಕೋ, ಲೊಕೇಶನ್ ಹಾಕೋ. ಹ್ಞೂ. ಓಹೋ ಕ್ರೇಜಿ ಆಗೈತೆ ಎಕ್ಸಾಸ್ಟ್ ನೋಟು. ಸೊ ಬನ್ನಿ ಹೋಗೋಣ. ಏನು ಗುರು, ಬೆಳಿಗ್ಗೆನೆ ಇಷ್ಟೊಂದು ಟ್ರಾಫಿಕ್ ಐತೆ ಪಾಡ. ಸೊ ಇಷ್ಟೊತ್ತಿಗೆಲ್ಲ ನಾವು ಲೊಕೇಶನ್ ರೀಚ್ ಆಗಬೇಕಿತ್ತು. ಏನು ಮಾಡ್ತೀರಾ ಅಣ್ಣ, ಬೇಕು ಅಂತ ಸೌಂಡ್ ಗೊತ್ತಾಗಲಿ ಅಂತ ಹಿಂಗೆ ಹೊಡಿಯೋದು. ಏನು ಮಾಡ್ತೀರಾ, 9,000 ಖರ್ಚು ಮಾಡೋದ್ಮೇಲೆ ಇಷ್ಟು ತೋರಿಸ್ಲೇಬೇಕಲ್ಲ. ವೆದರ್ ಮಾತ್ರ ಅಲ್ಟಿಮೇಟು. ತುಂಬ ದಿವಸ ಆಗ್ಬಿಟ್ಟಿತ್ತು. ಕೂರ್ಗೆ ಹೋಗಿ ಬಂದಮೇಲೆ ಎಲ್ಲೂ ಎತ್ತೇ ಇರಲಿಲ್ಲ ಗಾಡಿ. ಸೊ ಅಂತೂ ಇಂತೂ ಇವತ್ತು ಬಾ ಮಚ್ಚ ಹೊರಡೇ ಬರೋಣ ಇವತ್ತು ಅಂದ್ಬಿಟ್ಟು. ಹೋದ ಸಂಡೇ ಹೋಗ್ಬೇಕಿತ್ತು. ಸೊ ಅವನ್ನೆಲ್ಲೋ ಹೋದ ಸಂಡೇ ಎಕ್ಸಾಸ್ಟ್ ಹಾಕ್ಸ್ಬೇಕು ಅಂತ ಅಣ್ಣ ಸೇವ್ ಮಾಡೆಲ್ಲ ಇಕ್ತಿದ್ದ ದುಡ್ಡು. ಸೊ ನೆನ್ನೆ ಎಕ್ಸಾಸ್ಟ್ ಹಾಕಿರೋದು, ಅದು ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ ಹೆಂಗಿದೆ ಪರ್ಫಾರ್ಮೆನ್ಸು ಎಕ್ಸಾಸ್ಟ್ ನೋಟು ಅಂದ್ಬಿಟ್ಟು. ಸೊ ನೆನ್ನೆ ಹಾಕ್ಸ್ಕೊಂಡು ಇವತ್ತು ಬಂದವನು ರೈಡ್ಗೆ. ನೋಡ್ರಿ ಏನು ಟ್ರಾಫಿಕ್ ಐತೆ, ಸಿಕ್ಕಾಪಟ್ಟೆ ಟ್ರಾಫಿಕ್ ಐತಪ್ಪ ಇವತ್ತು. ಅದು ಏನು 6:30. ಆ ಸರ್ವಿಸ್ ರೋಡಲ್ಲೇ ಫ್ರೀ ಆಗೈತೆ, ಇಲ್ಲೇ ಟ್ರಾಫಿಕ್ಕು. ನಮಗೇನು ₹1 ಕಟ್ತೀವ, ನಮ್ಗೆ ನೋ ಟೋಲ್. ಸೊ ಟೋಲ್ ಎಲ್ಲ ಕಟ್ಟಂಗಿದ್ರೆ ನಾಟ್ ವರ್ತ್ ಇಟ್. ಸೊ ಟೋಲ್ ಕಟ್ಟಕ್ಕೆ ಹೋಗಲ್ವಲ್ಲ, ಸೊ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ನಾವು. ಓ ಅಣ್ಣ, ನಮ್ಮ ಮಕ್ಳಿಗೆ ರೈಟ್ ನೋಡಲ್ಲ, ಲೆಫ್ಟ್ ನೋಡಲ್ಲ. ಅವನ ಅಜ್ಜಿ ಇಂಡಿಕೇಟರ್ ಹಾಕ್ಬಿಟ್ಟು ಹೇಳಿ. ಸೊ ಇವತ್ತು ಎಲ್ಲಿ ಹೋಗೋದು ಅಂತ ನಿಮ್ಗೆ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಲೊಕೇಶನ್ನು. ಸಾಕಾಗೈತೆ, ತೋರಿಸ್ತೀನಿ ಬನ್ನಿ, ಹೇಳ್ತೀನಿ ಎಲ್ಲ. ಸೊ ಕುಣಿಗಲ್ ಕಡೆ ಹೋಗೋಣ ಅಂದ್ಕೊಂಡ್ವಿ. ನಿಂತ್ಕೊಂಡು ಮಚ್ಚ ಲೇಟ್ ಆಗೋಗುತ್ತೆ, ಬೇಗ ಮನೆಗೆ ಹೋಗ್ಬೇಕು ಅಂತ. ಸರಿ ಆಯ್ತು ನಡಿಯಪ್ಪ, ಇಲ್ಲೇ ಹತ್ರದಲ್ಲಿ ಎಲ್ಲಾದರೂ ಹೋಗಿ ಬರೋಣ ಅಂದ್ಬಿಟ್ಟು ಹಿಂಗೆ ಹೊರಟಿದ್ದೀವಿ. ಇಲ್ಲೇ ಎಕ್ಸಿಟಾ ಮಚ್ಚ, ಇಲ್ಲೇ ಎಕ್ಸಿಟಾ. ಸೌಂಡು ಮಾತ್ರ ಅಲ್ಟಿಯಾಗಿ ಬರ್ತೈತಿ. ನಮ್ಮ ಮನೇಲಿ ಎಕ್ಸಾಸ್ಟ್ ಎಲ್ಲ ಹಾಕ್ಸ್ತೀನಿ ಅಂದರೆ ಮೂಟೆ ಕೊಟ್ಬಿಡ್ತಾರೆ. ನನ್ನ ಮಗನೇ, ನೀನು ನನ್ನ ಮನೇಲಿ ಇರೋದು ಸರಿಯಲ್ಲ, ಈಚೆ ಹೋಗ್ಬಿಟ್ಟು ಸುಮ್ಮನೆ ನಮ್ಮ ಕೈಲಿ ಆಗ್ತಿಲ್ಲ ನೀನು ಮೇಂಟೈನ್ ಮಾಡೋಕ್ಕೆ ಅಂತ. ಅದಕ್ಕೆ ಏನೂ ಮಾಡೋಕ್ಕಾಗಲ್ಲ, ಸುಮ್ಮನೆ ಆಗ್ಬಿಡ್ಬೇಕು. ನೋಡಿ ಅದಕ್ಕೆ ಹೇಳೋದು, ಕೆಲವೊಬ್ರು ಕೇಳ್ತಿರಲ್ಲ, ಏನು ಗುರು ಅಡ್ವೆಂಚರ್ ಬೈಕ್ ಹಿಡ್ಕೊಂಡು ಏನು ಮಾಡ್ತೀರಾ ಅಂತ. ಸೊ ಬಾಯ್ಸ್, ನಾವೆಲ್ಲ ಬ್ರೇಕ್ ಹಿಡ್ದು ಹಿಂಗೆಲ್ಲ ಏನೂ ಮಾಡೋಕ್ಕೆ ಹೋಗಲ್ಲ. ಜಸ್ಟ್ ಏನಿಲ್ಲ, ನಿಂತ್ಕೋ, ಹಂಪೆಗುರ್ಸು, ದಟ್ಸ್ ಇಟ್. ಬೆಂಗಳೂರಿನ ನಡುವೆ ಒಂದು 7:30-8 ಗಂಟೆವರೆಗೂ ಒಳ್ಳೆ ವೆದರು. 8 ಗಂಟೆ ಮೇಲೆ ಬಾಡಿಲಿ ಜ್ಯೂಸ್ ಇಳ್ಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸರಿಯಾಗಿ ಹೊಡಿಯುತ್ತಪ್ಪ ಶೆಕೆ ಅಂತೂ. ನಜ್ಜಿ ಓಡ್ಸೋಕ್ಕಾಗಲ್ಲ ಗಾಡಿಗಳಂತೂ. ಅದಕ್ಕೆ ನಾನು ಹೇಳಿದೆ, ಮೇನೇ ಬಂದರೂ 10-10:30 ಮ್ಯಾಕ್ಸಿಮಮ್ ಮನೆಗೆ ಹೊಟ್ಬೋಣ ಅಂತ. ಯಾವ ಅನ್ಸಾಯ್ತು ಸ್ವಾಮಿ ಯಾವ ಬಿಸಿಲಲ್ಲಿ ಅಪ್ಪ. ಅದು ಈ ಜಾಕೆಟ್ ಹಾಕ್ಕೊಂಡು ಹಾಕ್ಕೊಂಡು ಯಾವ. ಸೊ ಈ ನಡುವೆ ಇತ್ತೀಚೆಗೆ ನಾನು ರೈಡ್ಸ್ ಮಾಡಿದಾಗ ಅವಾಗ ವ್ಲಾಗೆಲ್ಲ ಮಾಡ್ತಿದ್ದೆ ಫೋನಲ್ಲಿ. ಬಟ್ ಒಂದೊಂದ್ಸರಿ ರೆಕಾರ್ಡ್ ಆಗ್ತಿರಲಿಲ್ಲ, ಮೈಕ್ ಇಶ್ಯೂಸು ಅದು ಇದು ಇರ್ತಿತ್ತು. ಸೊ ಇವಾಗ ಏನು ಅಂದ್ಕೊಂಡಿದ್ದೀನಿ,
ತಿರ್ಗಾ ಯಾವ್ದ್ಯಾವ್ದಕ್ಕೆ ಹೋಗಿದ್ನೋ ಎಲ್ಲ ಹೋಗಿ ವ್ಲಾಗ್ ಮಾಡಿ ಹಾಕ್ತೀನಿ. ಸೊ ಒಂದೊಂದೇ ಮಾಡಿ ಹಾಕ್ತೀನಿ. ಸೊ ಇದು ಹೋಗಿರಲಿಲ್ಲ, ಇದು ಹೊಸ್ದಾಗಿ ಹೋಗ್ತಿರೋದು ಇವಾಗ. ಸೊ ತಿರ್ಗಾ ಯಾವ್ದ್ಯಾವ್ದು ಹೋಗಿದ್ನೋ ಹಾಕ್ತೀನಿ. ಡ್ಯಾನ್ಸ್ ಎಲ್ಲ ಆಡ್ತಾವ್ ನೋಡ್ರಿ. ನಾನು ಎಕ್ಸಾಸ್ಟ್ ಹಾಕ್ಸ್ಬಿಟ್ರವನಲ್ಲ, ನಮ್ಮ ಹುಡುಗನ್ಗೆ ಜೋಶ್ 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 ಬಂದ್ಬಿಟ್ಟೈತೆ. ಅದೆಲ್ಲ ಬಂದಿರಲಿಲ್ಲ, ಏನಕ್ಕೆ ಹಾಕ್ತಾ, ಏನು ತಿಂಡಿಗೆ ಹಾಕದ್ನಾ ಯಾಕೋ? ಏನು ಮಾಮ್ ಹಂಗೈತೆ ಸೌಂಡು? ಚಿನ್ನ ಚಿನ್ನ ಮೋಸ್ಟ್ಲಿ ಅದಿರ್ಬೇಕು ನನ್ನ ಪ್ರಕಾರ. ಅದೇ 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 ಬೆಟ್ಟಳ್ಳಿ. ಏನು ಮಣ್ಣು ಹಾಕೋರಪ್ಪ. ಒಂಚೂರು ಜೋರಾಗಿ ಬಂದರೆ ಆಯ್ಕೊಳ್ಳೋದೆ. ನಾನು ಗೂಗಲಲ್ಲಿ ನೋಡಿದಾಗೆಲ್ಲ ಮಣ್ ರೋಡ್ ಇತ್ತಪ್ಪ, ಏನೋ ಸಿಮೆಂಟ್ ಹಾಕ್ಬಿಟ್ಟವ್ರೆ. ನಾನು ಆಫ್ ರೋಡಿಂಗೆಲ್ಲ ಇರುತ್ತೆ ಅಂದ್ಕೊಂಡಿದ್ದೆ. ಇಲ್ಲಿ ನೋಡಿದ್ರೆ ಎಲ್ಲ ಸಿಮೆಂಟ್ ಹಾಕ್ಬಿಟ್ಬಿಟ್ಟವ್ರೆ. ನಡಿಯಾ ನಡಿಯಾ ನಡಿಯಾ. ಚಳಿಗೆ ಕೈಯೆಲ್ಲ ತಣ್ಣಗಾಗ್ಬಿಟ್ಟೈತೆ. ಹಾ ಇನ್ನು ನೋಡ್ರಿ ಆ ಮಿಸ್ಟು ಎಲ್ಲ ಹಂಗೆ ಕಾಣಿಸ್ತಾ ಐತೆ. ಎಲ್ಲ ಪ್ರೇಮಿಗಳು ಬರ್ತಾರಪ್ಪ, ಡಿಯಾಲ್ ಹಾಕೊಂಬರ್ತಾರೆ. ನಾವು ಹಿಮಾಲಯನ್ ಇಕ್ಕಿದ್ರು ನಮಗೆ ಹೇಳ್ಕೊಂಡ್ರೆ ಮಾನ ಮರ್ಯಾದೆ ಹೋಗೋದು. ಬನ್ರಿ ಜನ್ಮಕ್ಕೆ ಹೋಗೋ. ಯಾವುದೋ 2 ಕಾರು ಒಂದವರೆ ಹಚ್ಬಿಡೋಣ ಬಾ. ಕೇಳ್ತಿರಲ್ಲ ಏನಕ್ಕೆ ಆಫ್ ರೋಡ್ ವೆಹಿಕಲ್ ಅಂತ ನೋಡ್ರಿ. ಕ್ರೇಜಿ ಆಗೈತಲ್ಲ. ಗೇರಲ್ಲ ಐತೆ. ಇಳಿಯತ್ ಮಾಮೂಲಿ. ಸೊ ಅಲ್ಟಿ ಕ್ರೇಜಿ ಆಗೈತೆ. ಸೊ ಈ ಲೊಕೇಶನ್ ಬಗ್ಗೆ ಹೇಳೋದಾದ್ರೆ ಮಚ್ಚ ಎಲ್ಲೋ ಇದು ನನ್ನ ಮಗ ಬರದಿ ಗುಟ್ಟ. ಓಕೆನಾ, ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲೊಕೇಶನ್ ಹಾಕ್ತೀನಿ. ಅಲ್ಟಿಮೇಟ್ ಲೊಕೇಶನ್ನು, ಸೀರಿಯಸ್ಸಾಗೆ ಕ್ರೇಜಿಯಾಗೈತೆ ಮಾತ್ರ. ಆರಾಮಾಗಿ ಇಲ್ಲೇ ಬೆಂಗಳೂರು ಒಂದು 8ನೇ ಮೈಲಿಂದ ಒಂದು 28 ಕಿಲೋಮೀಟ್ರ್ ಅಷ್ಟೇ, ತೀರಾ ದೂರ ಏನೂ ಇಲ್ಲ. ಸೊ ಬಂದು ಒಳ್ಳೆ ವ್ಯೂ ಎಂಜಾಯ್ ಮಾಡಿ. ನೋಡಿರಿ, ನಮಗಂತೂ ಯಾರೂ ಇಲ್ಲ, ಒಬ್ಬೊಬ್ಬರೇ ಬಂದಿದ್ದೀವಿ. ನೀವಾದರೂ ಅವ್ರ ಜೊತೆ ಬಂದು ಎಂಜಾಯ್ ಮಾಡಿ ಅಷ್ಟೇ.